ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್. ನನ್ನ ಒಬ್ರು ಇವಾಗ ಸೂಪರು. ನನ್ನ ಹಸ್ಬೆಂಡ್ ಅಂತೂ ಸೂಪರ್ ಡೂಪರು. ಮನೇಲೇ ಇರಲ್ಲ ಅವರು. ಮನೇಲಿದ್ದರೆ ಒಂದೆರಡು ದಿನ ಗಂಟೆ ದಿವಸ ಮನೇಲಿರ್ತಾರೆ, ಆಮೇಲೆ ವಾರಗಟ್ಟಲೆ ಡ್ಯೂಟಿ. ಓಕೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಯಾರೆಲ್ಲ ಇನ್ನೂ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಜಾಸ್ತಿ ಜನ ವೀಡಿಯೋ ನೋಡ್ತೀರಾ ಬಟ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ದಯವಿಟ್ಟು ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಏನಂದರೆ ಫ್ರೆಂಡ್ಸ್, ನೋಡಿ ಮಧ್ಯಾಹ್ನ ಆಯಿತು, 12:54 ಆಯಿತು. ಅಡುಗೆ ಮಾಡಬೇಕು. ಏನು ಅಡುಗೆ ಮಾಡಬೇಕು? ಏನಿಲ್ಲ ಫ್ರೆಂಡ್ಸ್, ಹಸ್ಬೆಂಡ್ ಇಲ್ಲ ಅಂದರೆ ನಾವು ನಂಗೆ ಅನ್ನ ತಿಂದಿಲ್ಲ ಅಂದರೆ ಆಗೋದೇ ಇಲ್ಲ. ಇನ್ನೊಂದು ಅನ್ನ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಮಾಡಬೇಕಲ್ಲ, ಮಗಳಿಗೂ ಸ್ವಲ್ಪ ಹೀಟ್ ಆದಂಗಾಗಿದೆ, ಮಗಳಿಗೂ ಅನ್ನ ಸಾಂಬಾರು ಮಾಡ್ಕೊಳ್ಬೇಕು. ಓಕೆ ಫ್ರೆಂಡ್ಸ್, ಮಾಡೋಣ, ಮಾತಾಡ್ತೀವಂತೆ. ಏನಾಯಿತು? ಹಾಯ್ ಮಾಡಿ ನನ್ನ ಫ್ರೆಂಡ್ ಇವ್ರ ಮುಖ ನೋಡಿ. ನೋಡಿ ಇವತ್ತು ಬೆಳಗ್ಗೆ ನೀರು ಕಾಯಿಸಿ ಇಷ್ಟು ಹಾಕಿದ್ದೀನಿ, ಸಂಜೆ ಒಳಗೆ ಅಷ್ಟು ಖಾಲಿ ಮಾಡ್ತಾಳೆ. ಹಾಯ್ ಮದ್ಯಾ, ಹಾಯ್ ಮಾಡು. ಎಲ್ಲರೂ ಹೇಗಿದ್ದೀರಾ? ಊಟ ಆಯ್ತಾ ಎಲ್ರದು? ನಂದು ಇವಾಗ ಜಸ್ಟ್ ಸ್ನಾನ ಆಯಿತು. ಸಾಕು ಸಾಕಂತ ಬಿಚ್ಚಿಕೊಟ್ರೆ. ನಾನು ತಿಳಿ ಸಾಂಬಾರು ಮಾಡೋಕ್ಕೆ ಮುಕ್ಕಾಲು ಸ್ಪೂನ್ ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ, 2 ಸ್ಪೂನು ಧನಿಯಾ ಕಾಳು, ಆಮೇಲೆ 1/4 ಸ್ಪೂನಷ್ಟು ಮೆಂತೆ, 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಆಮೇಲೆ ಇಲ್ಲಿ ಒಂದಿಷ್ಟು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆಗಿದೆ ಅಂತ ಮೆಂತೆ ಕಾಳಾಗಲಿ, ಉದ್ದಿನಬೇಳೆ ಆಗಲಿ, ಕಡಲೆಬೇಳೆ ಆಗಲಿ, ಧನಿಯಾ ಕಾಳು ಮತ್ತು ಜೀರಿಗೆ, ಒಣಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಘಮ ಅಂತ ಬರುತ್ತೆ. ಆ ಘಮ ಬಂದಮೇಲೆ ನೀಟಾಗಿ ಹಾಕಿದೆ ಅಂತ. ಇದು ನಮ್ಮ ಕರಾವಳಿ ಸೈಡ್ ಮಾಡೋ ಸಾಂಬಾರು. ನನಗೆ ಗ್ಯಾಸ್ ಆಫ್ ಮಾಡ್ಕೊಂಡು 1-2 ಸಲ ಈ ಥರ ಎಲ್ಲ ನೀಟಾಗಿ ಮಾಡ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಫ್ರೈ ಆಗಿದೆ. ಇದನ್ನು ಮಿಕ್ಸರ್ ಜಾರಿಗೆ ಹಾಕೋಬಿಡೋಣ. ಅದ್ರ ಜೊತೆಗೆ ಫ್ರೆಂಡ್ಸ್, ನಾನು ತೆಂಗಿನಕಾಯಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಈ ತೆಂಗಿನ ಚಿಪ್ಪಲು ತುಂಬ ಉಪಯೋಗ ಇದೆ ಫ್ರೆಂಡ್ಸ್. ಯಾರ್ಯಾರು ಒಳ್ಕಲ್ ಇನ್ನೂ ಯೂಸ್ ಮಾಡ್ತೀರಾ ಮನೇಲಿ? ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ. ಈ ತೆಂಗಿನ ಚಿಪ್ಪಿನಿಂದ ಒಳ್ಕಲ್ ಕ್ಲೀನ್ ಮಾಡ್ಬೇಕಾ, ನೀರು ತೆಗಿತೀವಿ ಗೊತ್ತಾ? ನಮ್ಮನೆಲ್ಲ ಇದನ್ನೇ ಯೂಸ್ ಮಾಡೋದು. ಇದೆಲ್ಲ ಇರುತ್ತಲ್ಲ, ನೀಟಾಗಿ ಕ್ಲೀನ್ ಮಾಡಿ ಫುಲ್ಲು ಏನು ಇರಬಾರ್ದು ಅಷ್ಟು ಕ್ಲೀನ್ ಮಾಡಿಬಿಟ್ಟು ಅದರಿಂದ ನೀರು ತೆಗಿತಿದ್ವಿ. ಎಷ್ಟೋ ಜನ ಇವಾಗೂ ಯೂಸ್ ಮಾಡ್ತಾರೆ. ಎಷ್ಟೋ ಜನ ಗೊತ್ತೇ ಇರಲ್ಲ ಈ ಸ್ಟೀಲಿನ ಬೌಲು ಏನೇನು ಯೂಸ್ ಮಾಡ್ತಾರೆ. ಅದ್ರ ಬದಲು ಇದು ಯೂಸ್ ಮಾಡಿ, ನೀಟಾಗಿ ನೀರು ಹೋಗುತ್ತೆ. ಯಾವ ಸ್ಕ್ರ್ಯಾಚ್ ಆಗಲಿ ಏನೂ ಆಗಲ್ಲ. ಏನಾದರೂ ತುಂಬ ವರ್ಷ ಏನಾದ್ರು ಯೂಸ್ ಮಾಡಿದ್ರೆ ಏನಾದ್ರು ತುಂಡಾಗುತ್ತೆ, ಬಿಟ್ಟರೆ ಏನೇನು ಆಗಲ್ಲ. ನಿಮ್ಮ ಸ್ಟೀಲ್ ಬೌಲ್ಗಿಂತ ತುಂಬ ಯೂಸ್ ಆಗುತ್ತೆ, ಗಟ್ಟಿ ಬರುತ್ತೆ. ನಾನೇನಾದರೂ ಇಲ್ಲಿ ಒಳಕಲ್ಲಿ ಯೂಸ್ ಮಾಡ್ತಿದ್ದೆ, ಮೋಸ್ಟ್ಲಿ ಬಳಸ್ತಿದ್ದೆ. ನಮ್ಮ ಮನೇಲಿ ಇವಾಗಲೂ ಬಳಸ್ತಾ ಇದ್ದಾರೆ. ನಮ್ಮ ಮನೆ ಹೇಳಲ್ಲ, ನಮ್ಮೂರಲ್ಲಿ ಆಲ್ಮೋಸ್ಟ್ ಯೂಸ್ ಮಾಡ್ತಾರೆ. ಕೆಲವೊಂದು ಜನ ಸ್ಟೀಲ್ ಬೌಲ್ ಯೂಸ್ ಮಾಡ್ತಾರೆ. ಅದಕ್ಕಿಂತ ಇದು ತುಂಬ ಯೂಸ್ಫುಲ್ ಇದೆ. ಯೂಸ್ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ಇದನ್ನು ಮಿಕ್ಸಿ ಮಾಡ್ಕೊಬೋದನ್ನ ಫ್ರೆಂಡ್ಸ್. ಮತ್ತೊಂದು ಮಾಡ್ತಿದ್ದೀನಿ, ಕರಿಬೇವನ್ನು ಹಾಕಬೇಕು. ನಾನು ಕರಿಬೇವು ಇಲ್ಲಿ ತಂದಿಲ್ಲ, ತೊಗೊಬರ್ತೀನಿ. ಕರಿಬೇವನ್ನು ಹಾಕಿ ಇವಾಗ ಮಿಕ್ಸಿ ಮಾಡ್ಕೊಬರ್ತೀನಿ. ಸಾರಿ ಫ್ರೆಂಡ್ಸ್, ಇಲ್ಲಿ ನಾನು ಆಲೂಗಡ್ಡೆ, 1 ಮೂಲಂಗಿ, 1 ಬದನೆಕಾಯಿ, ಒಂದು 7-8 ಬೀನ್ಸು, ಟೊಮೆಟೊ ಹಾಕಿಬಿಟ್ಟು ನೀರು ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಫಸ್ಟ್ ಎಣ್ಣೆ ಹಾಕಿಬಿಟ್ಟು ಆಮೇಲೆ ಎಲ್ಲ ತರಕಾರಿ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಆಮೇಲೆ ಸ್ವಲ್ಪ ನೀರು ಹಾಕಿ 1 ಚಿಟಿಕೆ ಆಗೋಷ್ಟು ಅರಿಶಿನ ಹಾಕಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಕರಿಬೇವು ಹಾಕಿಬಿಟ್ಟು ಬೇಯಿಸ್ಲಿಕ್ಕೆ ಬಿಡ್ತೀನಿ ಫ್ರೆಂಡ್ಸ್. ಒಂದಿಷ್ಟು ಹುಣಸೆ ಹಣ್ಣನ್ನು ನೀರಲ್ಲಿ ಹಾಕಿ ನೆನೆ ಹಾಕ್ಲಿಕ್ಕೆ ಇಡ್ತೇನೆ. ಆದಮೇಲೆ ಹುಣಸೆ ಹಣ್ಣು ಬೇಕು ಅದಕ್ಕೆ. ನೋಡಿ, ಎಲ್ಲ ತರಕಾರಿನ ಬೆಂದ್ಬಿಟ್ಟಿದೆ. ನಾನು ಆಲ್ರೆಡಿ ಬೇಳೆನೆಲ್ಲ ಬೇಯಿಸಿ ಇಟ್ಕೊಂಡಿದ್ದೆ, ಎಲ್ಲ ಹಾಕೋಬಿಡ್ತೀನಿ. ನಾನು ಹೆಸರು ಬೇಳೆ ಹಾಕಿದ್ದೀನಿ. ತೊಗರಿ ಬೇಳೆನ ಹಾಕೋಬೋದು, ಬೇಕಿದ್ರೆ 2 ಮಿಕ್ಸ್ ಮಾಡಿ ಹಾಕೋಬೋದು. ಆಮೇಲೆ ಇಲ್ಲಿ ನಾನು ಹುಣಸೆ ಹಣ್ಣು ನೆನೆ ಹಾಕಿದ್ನಲ್ಲ ಅದನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಉಪ್ಪು ಹಾಕಿಲ್ಲ ಫ್ರೆಂಡ್ಸ್. ಇವಾಗ ನಾನು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಹಾಕೋಬೇಕು. ನಾನಿಲ್ಲಿ ಸಾಂಬಾರು ಪೌಡ್ರು ಯೂಸ್ ಮಾಡ್ತಾ ಇಲ್ಲ. ಸ್ಪೂನಷ್ಟು ಗರಂ ಮಸಾಲ ಅಷ್ಟೇ ಹಾಕೊಂಡಿದ್ದೀನಿ, ಬೇರೆ ಏನು ಹಾಕೊಂಡಿಲ್ಲ. ಏನಕ್ಕಂದರೆ ಗರಂ ಮಸಾಲಲ್ಲಿ ಎಲ್ಲನೂ ಇರುತ್ತೆ ಅಂತ ಬಿಟ್ಟು ಅಷ್ಟು ಹಾಕೊಳ್ತಾ ಇದ್ದೀನಿ.
ಬೇಳೆ ಮಿಕ್ಕಿ ನೀರನ್ನು ಸ್ವಲ್ಪ ಹಾಕೋಬೇಕು. ಮಸಾಲೆ ರೆಡಿ ಮಾಡಿಕೊಂಡಿದ್ದಲ್ಲ ನೋಡಿ, ಅದನ್ನು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ನೀರು ನೋಡಿ ಫ್ರೆಂಡ್ಸ್ ಎಷ್ಟು ಬೇಕಾಗುತ್ತೆ ಅಂತ ನೋಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ನೀರು ಹಾಕೊಂತೀನಿ ಫ್ರೆಂಡ್ಸ್, ತುಂಬ ಗಟ್ಟಿಯಾಗ್ಬಿಟ್ಟಿದೆ. ಉಪ್ಪು ಎಲ್ಲ ನೋಡಿ ಫ್ರೆಂಡ್ಸ್, ಉಪ್ಪು ಸರಿಯಾಗಿದೆಯೋ ಏನು ಅಂತ ಎಲ್ಲ ನೋಡಿ. ನಾನು ಉಪ್ಪು ಟೇಸ್ಟ್ ನೋಡ್ತೀನಿ. ಒಂದು ಸ್ವಲ್ಪ ಉಪ್ಪಬೇಕು ಫ್ರೆಂಡ್ಸ್. ಸಾಂಬಾರು ಮಾತ್ರ ಘಮ ಅಂತ ಇದೆ. ಒಂದು ಕುದಿ ಬರಲಿ ಫ್ರೆಂಡ್ಸ್. ನಾನು ಇಲ್ಲೊಂದು ಸ್ವಲ್ಪ ಬೆಲ್ಲನ ಹಾಕಿದ್ದೀನಿ ಫ್ರೆಂಡ್ಸ್. ಇಡೀ ಊರಿಗೆ ಘಮ್ ಅನ್ನೋದು ಫ್ರೆಂಡ್ಸ್, ಅಂತ ಸ್ಮೆಲ್ಲು. ಓಕೆ ಫ್ರೆಂಡ್ಸ್, ಇದಕ್ಕೊಂದು ಸಾಂಬಾರು ರೆಡಿ. ಒಂದು ಸಣ್ಣ ಒಗ್ಗರಣೆ ಕೊಟ್ಬಿಡೋಣ. ನಾನು ಇಲ್ಲಿ ಎಣ್ಣೆ ಹಾಕೊಂಡಿದ್ದೀನಿ. 4 ಸಾಸಿವೆ, ಜೀರಿಗೆ ಹಾಕಿದ್ದೀನಿ, ಒಣಮೆಣಸಿನ್ಕಾಯಿ, ಅದ್ರ ಜೊತೆಗೆ ಕರಿಬೇವು ಹಾಕಿದ್ದೀನಿ. ಆಮೇಲೆ ಚಿಟಿಕೆ ಹಿಂಗೆ ಹಾಕಿದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ಯೂಸ್ ಮಾಡಿಲ್ಲ. ನನ್ನ ಹಸ್ಬೆಂಡಿಗೆ ಈ ಥರ ಎಲ್ಲ ಸಾಂಬಾರು ಮಾಡಿ ಇಷ್ಟ ಆಗಲ್ಲ ಫ್ರೆಂಡ್ಸ್. ಬಟ್ ನಮಗೆ ಈ ಥರ ಅನ್ನ ಸಾಂಬಾರೆಲ್ಲ ಮಾಡ್ಕೊತೀನಿ ನೋಡಿ ಇಷ್ಟ. ಅವ್ರಿಗೆ ಏನಿದ್ರೆ ಹೋಗಿ ಇಷ್ಟ ಆಗಿದ್ದಾನೆ. ಓಕೆ ಫ್ರೆಂಡ್ಸ್, ಒಗ್ಗರಣೆ ಕೊಟ್ಬಿಡೋಣ. ಮುಚ್ಚಿಡಬೇಕು, 1-2 ಸೆಕೆಂಡ್ ಮುಚ್ಚಿಡಬೇಕು. ಆಮೇಲೆ ಸಾಂಬಾರು ನೋಡಿ. ಓಕೆ ಫ್ರೆಂಡ್ಸ್, ಸ್ಮೆಲ್ ಅಂದರೆ ಫ್ರೆಂಡ್ಸ್ ಸಾಂಬಾರು ರೆಡಿ. ಇದು ಕರಾವಳಿ ಸ್ಟೈಲ್ ಸಾಂಬಾರು. ಒಂದ್ಸಲ ಏನು ತರಕಾರಿ ಬೇಕೋ ಹಾಕ್ಬಿಡಿ ಫ್ರೆಂಡ್ಸ್, ನೀವು ಬೇಕಾಗಿದ್ದನ್ನು ಹಾಕೊಳ್ಳಿ. ಅದ್ರಲ್ಲ ಫ್ರೆಂಡ್ಸ್, ನಾನು ಅವಾಗಲೇ ಹೇಳಬೇಕು ಅಂತ ಅಂದ್ಕೊಂಡೆ, ಹಾಗಿಲ್ಲ. ಇದು ನಮ್ಮ ಕರಾವಳಿ ಕಡೆ ಮಲೆನಾಡು ಕಡೆ ಮಾಡೋ ಸಾಂಬಾರು. ಇಲ್ಲಿ ರೂಮ್ ತರ್ಕೊಂಡು ಗಮ್ ಅಂತ ಇದೆ. ಎಲ್ಲನೂ ನೀಟಾಗಿ ಫ್ರೈ ಮಾಡಿ ಹಾಕಿದ್ರೆ ನಿಜ ಈ ಕಡೆಲ್ಲ ಅಷ್ಟು ಗೊತ್ತಿಲ್ಲ. ನಮ್ಮ ಕಡೆ ಸಾಂಬಾರು 1 ಕಿಲೋಮೀಟರ್ ದೂರ ಅಷ್ಟು ಘಮ್ ಬರುತ್ತೆ, ಅಷ್ಟು ಚಂದ ಸ್ಮೆಲ್ ಬರುತ್ತೆ. ನಾನು ಈರುಳ್ಳಿ ಬೆಳ್ಳುಳ್ಳಿ ಹಾಕಿಲ್ಲ ಫ್ರೆಂಡ್ಸ್. ಬೇಳೆನ ಎಕ್ಸ್ಟ್ರಾ ಬೇಯಿಸಿಟ್ಕೊಂಡಿದ್ದೇನೆ. ಎಲ್ಲ ತರಕಾರಿ ಮನೇಲಿ ಏನೇನು ತರಕಾರಿ ಇತ್ತು ಎಲ್ಲನೂ ಹಾಕ್ಬಿಟ್ಟಿದ್ದೀನಿ. ನೀವು ಬೇಕಿದ್ರೆ ಕುಂಬಳಕಾಯಿ, ಆಮೇಲೆ ಸಿಗುತ್ತಲ್ಲ ಮೂಲಂಗಿ ನವಲ್ಕೋಲು, ನುಗ್ಗೆಕಾಯಿ ಎಲ್ಲನೂ ಹಾಕಿ ಸಾಂಬಾರು ಮಾಡಿ, ಎಲ್ಲ ತರಕಾರಿ ಹಾಕಿ ಸಾಂಬಾರು ಮಾಡಿ. ಮನೇಲಿ ಏನೇನು ತರಕಾರಿ ಇತ್ತು ಎಲ್ಲ ಹಾಕಿ ಮಾಡಿದ್ದೀನಿ. ಈಗ ಅನ್ನ ಕೆಟ್ಟಿದ್ದೀನಿ. ಬಟ್ ನನ್ನ ಹಸ್ಬೆಂಡಿಗೆ ಇಷ್ಟ ಆಗುತ್ತೆ, ನಿಜವಾಗ್ಲೂ ಇಷ್ಟ ಆಗಲ್ಲ ಅವ್ರಿಗೆ. ಈ ಥರ ಸಾಂಬಾರು, ಈ ರಸಂ ಥರ ಆ ಥರ ಓಕೆ. ಆಮೇಲೆ ದಾಲ್ ತಡ್ಕ ದಾಲ್ ತಡ್ಕ ಇಂಥ ರಸಮ್ ಇಂಥ ಸಾಂಬಾರು ಮಾತ್ರ ಅವ್ರಿಗೆ ಇಷ್ಟ ಆಗುತ್ತೆ. ಬಟ್ ನಮಗೆ ಈ ಥರ ಸಾಂಬಾರು, ಅನ್ನ, ಆಮೇಲೆ ಅದ್ರ ಜೊತೆ ಪಲ್ಯ ಏನಾರು ಇತ್ತು ಅಂದರೆ ನಿಜವಾಗ್ಲೂ ಊಟ ಅಂತ ಸ್ವರ್ಗ ಇದ್ದಂಗಿರುತ್ತೆ. ಈ ದೇವಸ್ಥಾನಗಳಿಗೆಲ್ಲ ಹೋದರೆ ಈ ಥರನೇ ಸಾಂಬಾರು ಮಾಡೋದು. ದೇವಸ್ಥಾನದಲ್ಲಿ 2 ಥರ ಸಾಂಬಾರು ಕೊಡ್ತಾರೆ ಗೊತ್ತಾ. ಒಂದು ಸಾಂಬಾರು ಅಂತ ಕೊಡ್ತಾರೆ, ಒಂದು ಹುಳಿ ಅಂತ ಕೊಡ್ತಾರೆ. ಕೆಲವೊಂದು ಕಡೆ ಅದನ್ನು ರಸಮ್ ಅಂತ ಅಂತಾರೆ. ಒಂದೊಂದು ಕಡೆ ಒಂದೊಂದು ಥರ ಹೆಸರಿದೆ ಫ್ರೆಂಡ್. ಯಾವ ಎಲ್ಲಿ ಏನು ಅಂತ ನಾವು ಹೇಳಿಕ್ಕಾಗಲ್ಲ. ನಮ್ಮ ಕಡೆ ಆದರೆ ಹಾಗೆ ಒಂದು ಗಟ್ಟಿ ಸಾಂಬಾರು ಕೊಡ್ತಾರೆ, ಒಂದು ರಸಮ್ ಥರ ಕೊಡ್ತಾರೆ. ನಿಜವಾಗ್ಲೂ ಪರಿಮಾಳ ಫ್ರೆಂಡ್. ಓಕೆ ಫ್ರೆಂಡ್ಸ್, ನೆನೆ ಹಾಕಿ ಬಂದೆ ದೋಸೆಗೆ. ಇನ್ನೊಂದು ಸ್ವಲ್ಪ ಒಂದು 5 ನಿಮಿಷ ಊಟ ಮಾಡಬೇಕು ಫ್ರೆಂಡ್ಸ್. ಮಗಳು ಇವತ್ತು ಬೆಳಿಗ್ಗೆ ನನ್ನ ಜೊತೆಗೆ ಬೇಗ ಇಟ್ಕೊಬಿಟ್ಟಾಳೆ. 7:30ಗೆ ಎದ್ದಿದ್ದಾಳೆ ಇವತ್ತು. ಓಕೆ ಫ್ರೆಂಡ್ಸ್, ನೋಡಿ ಈ ಸಾಂಬಾರನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಓಕೆ ಫ್ರೆಂಡ್ಸ್, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಏನಾಯಿತು ಕರೀತಾ ಇದ್ದಾಳೆ ನೋಡಿ, ಹಸಿರು ಆಯಿತು ಅನ್ಸುತ್ತೆ. ಫ್ರೆಂಡ್ಸ್ ಹೇಗಿದ್ದೀರಾ? ಸಂಜೆ ಆಗೋಯ್ತು ಫ್ರೆಂಡ್ಸ್. ನನ್ನ ಮಗಳು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡೆ, ಹಾಗೆ ಎಲ್ಲ ಮಾಡ್ಕೊಂಡ್ಲೆ ಏನಾಯ್ತಪ್ಪ. ನಮ್ಮ ಮಗಳು ಆಟ ಆಡ್ತಾ ಇದ್ದಾಳೆ. ಅವ್ರ ಗೊಂಬೆಗಳನ್ನ ತಗೊಂಡು ನೋಡಿ. ಏನು ಮಾಡ್ತಿದ್ಯಾ? ಹಾಯ್ ಮಾಡು. ಎಂತ ಮಾಡ್ತೀಯಾ? ಅಲ್ಲಿ ನಾಟ ಯಾಕಲ್ಲ ಅಕ್ಕ ಅಲ್ಲ, ಅವಳದು ಗೊಂಬೆಗಳೆಲ್ಲ ಅಕ್ಕನಂತ. ಇದೊಂದು ಗೊಂಬೆ ಅದ, ಎಷ್ಟು 4 ಜನ ಅಕ್ಕ ತಿರುಗಿದ್ದಾರೆ. ಯಾವ ಪಾಪ? ಯಾವುದೇ ಪಾಪ? ಫ್ರೆಂಡ್ಸ್, ಮಕ್ಕಳಿಗೆ ಏನು ಗಿಫ್ಟ್ ಬರುತ್ತೆ ನೋಡಿ. ಗೋರಿಲ್ಲ ಮಕ್ಕಳಂತೆ. ಎಷ್ಟು ಗೋರಿಲ್ಲ ಇದೆ ಅಂತ ಹೇಳಿದ್ರೆ ಇದರಲ್ಲಿ ಎಷ್ಟು ಇದು ಆದ್ರ ಅಪ್ಪ ಅವ್ವ ಅಂತ ಹೋಗಿದ್ರಲ್ಲ ನೋಡಿ. ಕುತ್ತಿಗೆ ಗೊತ್ತಾಗಿದೆ. ಚೆನ್ನಾಗಿದೆ. ಕೂತ ಆಟ
ಬೇಗ ಬೇಗ ಉದ್ದಾಕೊಳ್ಳಪ್ಪ ಅದೇನು 2 ತಿಂಗಳ ಹಿಂದೆ ತಂದು ಪ್ಯಾಂಟ್ ಎಲ್ಲ ಮೊಳಕಾಲಿ ಬಂದಿದೆ. ಸರಿ ಮತ್ತೆ ಯಾಕೆ ಕೊಡೋದು? ನಾನು ಸರಿ ಕೊಡೋದಿಲ್ಲ. ಇವಳು ಆಟ ಆಡೋ ಸಾಧ್ಯ 25 ನಂಗೆ ಬೇಡ 25 ಸಾವಿರ ನೀರು ಕುಡಿತಾಳೆ 25 ಓಡಾಡ್ತಾಳೆ ಸುಸ್ತಾಗೋಯ್ತು. ನೋವೇ ನಾವೆಲ್ಲ ಆಟ ಆಡೋಕೆ ನಾ ಬರಲ್ಲ ಏನು ಫ್ರೆಂಡ್ಸ್ ಅವಾಗಿಂದ ಇದು ಮಾಡ್ತಾ ಇದ್ದಾರೆ ಆಡೋಣ ಬಾ ನೋಡಿ ಆಟ ಆಡ್ತಾರೆ. ಅಕ್ಕಿ ಬೇಯಿಸ್ಬೇಕಿತ್ತು ನೆನಪೇ ಅಕ್ಕಿ ಬೇಯಿಸ್ಲಿಕ್ಕೆ. ಏನು ಮಾಡ್ಬೇಕು ಅಕ್ಕಿ ಬೇಯಿಸ್ಕೊಂತೀನಿ. ನನ್ನ ಹಸ್ಬೆಂಡ್ ಬರ್ತಾ ಇದ್ದಾರೆ ಎಷ್ಟೊತ್ತಾಗತ್ತೆ ಗೊತ್ತಿಲ್ಲ. ಅವ್ರು ಬರೋದೊಳಗೆ ಅಕ್ಕಿ ಒಂದು ಬೇಯಿಸ್ಕೊಳ್ಳೋಣ. ಅವಳು ಮನೆಗೆ ಬರ್ತಾ ಅಂತ ಹೇಳಲಿಲ್ಲ ಕಣ್ಣ ಹೇಳಿಲ್ಲ. ಆಯ್ತು ಹಾಯ್ ಫ್ರೆಂಡ್ಸ್, ನನ್ನದು ಊಟ ಆಯಿತಾ? ನಂದು ಊಟ ಆಗಿಲ್ಲ, ಪಾತ್ರೆ ಎಲ್ಲ ತೊಳೆದಿಟ್ಟೇನೆ. ನನ್ನ ಮಗಳಿಗೆ ಹಾಲು ಬೇಕು ಅಂದ್ರೆ ಹಾಲು ಕೊಟ್ಟೆ. ನನ್ನ ಹಸ್ಬೆಂಡ್ ಬರ್ತಾ ಇದ್ದಾರೆ. ಅವ್ರು ಬಂದಮೇಲೆ ಊಟ ಮಾಡ್ತೀನಿ. ಅವ್ರು ಎಷ್ಟೊತ್ತು ಗೊತ್ತಿಲ್ಲ ಬರೋದು ಇವಾಗ ಕುತ್ತಿಗೆ ಬರ್ತಾಯಿದ್ದೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಅದಕ್ಕೆ ಅವ್ರು ಬರೋ ತನಕ ವೇಟ್ ಮಾಡೋಣ ಅಂತ ವೇಟ್ ಮಾಡ್ತಾಯಿದ್ದೀನಿ. ಒಂದೊಂದ್ಸಲ ಬಿಟ್ಟು ಊಟ ಮಾಡಿದ್ರೆ ಬೇಜಾರು ಮಾಡ್ಕೊತಾರೆ. ಲೇಟ್ ಆಯಿತು 12 ಗಂಟೆ ಮೇಲೆ ಆಯಿತು ಅಂದ್ರೆ ಓಕೆ ಅಷ್ಟೊಳಗೆ ಬರ್ತೀನಿ ಅಂತ ನಾವು ಊಟ ಬಿಟ್ಟು ಊಟ ಮಾಡಿದ್ರೆ ಬೇಜಾರು ಮಾಡ್ಕೊತಾರೆ. ಸೊ ಅದಕ್ಕೆ ಬರೋ ತನಕ ಸ್ವಲ್ಪ ವೇಟ್ ಮಾಡೋದು. ಏನು ಜಾಸ್ತಿ ಟೈಮ್ ಆಯ್ತು, ಜಾಸ್ತಿ ಏನಿಲ್ಲ. ಕಸ್ಟಮರ್ ಡ್ರಾಪ್ ಎಲ್ಲ ಆಯಿತು, ಮನೆಗೆ ಬರ್ತಾಯಿದ್ದೇನೆ ಅಂತ ಅಂದರು. ಆಮೇಲೆ ಅದೇ ಬಂದಮೇಲೆ ಊಟ ಮಾಡಿ ಮಲಗ್ತೀವಿ. ಅದಕ್ಕೆ ವಿಡಿಯೋ ಎಂಡ್ ಮಾಡೋಣ ಅಂತ ಮಾಡ್ತಾರೆ. ಯಾರೆಲ್ಲ ಇನ್ನೂ ಶೇರ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಕಮೆಂಟ್ಸ್ ಮಾಡಿಲ್ಲ, ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಬೇಗ ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡಲಿಕ್ಕೆ ನನಗೂ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನೆಲ್ಲ ಎಂಡ್ ಮಾಡ್ತೀನಿ. ನಾಳೆ ಬೇರೆ ವಿಡಿಯೋ ಮಾಡ್ತೀನಿ. ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್. ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್. ಗುಡ್ ನೈಟ್ ಫ್ರೆಂಡ್ಸ್. ಥ್ಯಾಂಕ್ ಯು.